ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಿರುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಮಂಗಳೂರು ಬನ್ಸ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀವಿ. ನಾನಿಲ್ಲಿ ಮಂಗಳೂರು ಬನ್ಸ್ ಮಾಡೋಣ ಇವತ್ತು ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಟೈಮ್ಗೆ ಅಂದ್ಕೊಂಡು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ವಲ್ಪ ಸ್ನ್ಯಾಶ್ ಮಾಡ್ಕೋಬೇಕು, ಗಂಟಿಲ್ದ ಹಾಗೆ ಕ್ಲೀನಾಗಿ ಇದು ಮಾಡ್ಕೋಬೇಕು. ನೋಡಿ, ಇದು ನಾನೀಗ ಕ್ಲೀನಾಗಿ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ತಂಗಿ ಮಕ್ಕಳೆಲ್ಲ ಬಂದಿರೋದ್ರಿಂದ ಈಗ ನಾನು ರುಚಿಗೆ ಬೇಕಾಗಿರೋ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ 4 ಬಾಳೆಹಣ್ಣಿಗೆ ಸರಿಯಾಗುವಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದು ಚೆನ್ನಾಗಿರುತ್ತೆ ಅಂತ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಈಗ ನಾನು ಸಾಲ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಇದು ಓಮ್ ಕಾಳು ಅಂತಾರಲ್ಲ, ಅಜ್ವೈನು, ಅದು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಸೋಡಾ ಹಾಕ್ಕೋತಾ ಇದ್ದೀನಿ. ನಾನು ಇದನ್ನು ಸಂಜೆ ಮಾಡೋಕ್ಕೆ ಅಂತೇಳಿ ಬೆಳಗ್ಗೆನೇ ಕಲಸಿಡ್ತಾ ಇದ್ದೀನಿ, ಚೆನ್ನಾಗಿ ನೆನ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಇದನ್ನು ಮಾಡ್ತೀನಿ. ಸಕ್ಕರೆ ಕರಗಬೇಕು, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ನಾವಿಲ್ಲಿ ನೀರೆಲ್ಲ ಏನೂ ಹಾಕ್ಬಾರ್ದು. ಮೊಸರು ನಾವೇನೇನು ಐಟಮ್ಸ್ ಹಾಕಿದ್ದೀವಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಹೊಂದುತ್ತೋ ಅಷ್ಟು ಮಾತ್ರ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರು ಹಾಕ್ದಲ್ಲೇ ಬರೀ ನಾವು ಬಾಳೆಹಣ್ಣಿನ ಮಿಕ್ಸ್ ಎಲ್ಲ ಏನು ಮಾಡ್ಕೊಂಡಿದ್ದೀವೋ ಅದರಲ್ಲೇ ಕಲಿಸ್ಕೋಬೇಕು. ಇಲ್ಲಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 1 ಕಪ್ ನಾನು ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನು ಸಹ ಹಾಕ್ಕೋತಾ ಇದ್ದೀನಿ. ಎರಡು ಸೇರಿ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನಾನೀಗ. ನಾನು 2 ಥರ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕೆಲವರು ಬರೀ ಮೈದಾ ಹಿಟ್ಟಲ್ಲೇ ಮಾಡ್ತಾರೆ, ಕೆಲವರು ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ. ನಾನು 2 ಹಿಟ್ಟನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನೋಡಿ, ಎಲ್ಲ ಕ್ಲೀನಾಗಿ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಬೇಕು. ನೋಡಿ, ನಾನೆಲ್ಲ ಈ ಥರ ಕಲಿಸಿದ್ದೀನಿ. ಆದರೆ ನನಗಿನ್ನೂ ಸ್ವಲ್ಪ ಇದು ತೆಳು ಇದೆ ಅನಿಸುತ್ತೆ. ನಾವಿನ್ನೂ ಇದನ್ನು ಸಂಜೆವರೆಗೂ ನೆನೆಯಕ್ಕಿಟ್ಟು ಇನ್ನೂ ಸ್ವಲ್ಪ ಮೆತ್ತಗಾಗುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಿಟ್ಟಾಕಿ ಕಲಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಇವಾಗ ಗೋಧಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋತೀನಿ. ನೋಡಿ, ನಾನು ಕಲಿಸಿದ್ದೆಲ್ಲ ಆಗಿದೆ. ಈಗ ನಾನು ಇದಕ್ಕೆ 2 ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಗ್ರೀಸ್ ಮಾಡಿಡ್ತೀನಿ. ನೋಡಿ, ಆಯಿಲ್ ಹಾಕಿ ಗ್ರೀಸ್ ಮಾಡಿಡ್ತೀನಿ. ಇದು ತುಂಬ ಹೊತ್ತು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಮಂಗಳೂರು ಬನ್ಸು. ನೀವು ಇಮಿಡಿಯೇಟ್ ಬೇಗ ತಿನ್ನೋದಕ್ಕೆ, ಇಲ್ಲ ನಾಷ್ಟ ಟೈಮಿಗೆ ಬೇಗ ಬೇಕಾಗುತ್ತೆ, ನೆನೆಸೋಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ನೀವು ಬೇಕಿಂಗ್ ಸೋಡಾ ಬದಲು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡ್ರೆ ಬೇಗನೂ ಮಾಡ್ಕೋಬೋದು. 5-10 ನಿಮಿಷದಲ್ಲೆಲ್ಲ ಕಲಸಿದ ತಕ್ಷಣ ಹಾಗೆ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಇದನ್ನು ಈಗ ನಾವು ಕಲಸಿದ್ದೆಲ್ಲ ಆಗಿದೆ. ಈಗ ಒಂದು 5ರಿಂದ 6 ಅವರ್, ಅಂದರೆ ನಾನು ಈಗ 9 ಗಂಟೆ ಆಗಿದೆ. 9 ಗಂಟೆಯಲ್ಲಿ ಕಲಸಿಡ್ತಾ ಇದ್ದೀನಿ, ಬೆಳಗ್ಗೆ 9 ಗಂಟೆಯಲ್ಲಿ. ಇದು ಸಂಜೆ 4 ಗಂಟೆ 5 ಗಂಟೆ ಟೈಮಿಗೆ ಮಾಡ್ತೀನಿ. ಹೇಗೆ ಬರುತ್ತೆ ಏನು ಅನ್ನೋಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಈಗ 7ರಿಂದ 8 ಅವರ್ ಇದು ಹಿಟ್ಟು ನೆಂದಿದೆ. ಈಗ ಪೂರಿ ಥರ ಲಟ್ಸಿ ಎಣ್ಣೆ ಒಳಗಡೆ ಕರಿಯೋಣ. ನಾನಿಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೂರಿ ಥರ ಲಟ್ಟಿಸ್ಕೋಬೇಕು. ನೋಡಿ, ಎಣ್ಣೆ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ, ಹೇಗೆ ಉಬ್ಬಿ ಬರ್ತಾ ಇದೆ ನೋಡಿ.
ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈ ಎಣ್ಣೆಲಿ ಕರಿಬೇಕು. ನೋಡಿ ಇದಾಗಿದೆ ಈಗ. ನೋಡಿ ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಒಳಗಡೆ ನೋಡಿ ಪದರ ಪದರ ಬಂದಿದೆ. ತಿನ್ನೋ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೆಯಲ್ಲಿ ಈ ಥರ ರುಚಿಕರವಾದ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳಿ. ಥ್ಯಾಂಕ್ ಯು ಫಾರ್